12ನೇ ಪ್ರಶ್ನೆ, ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು. ಇವೆ ಉದ್ದೇಶಗಳು. ಆಯ್ತಾ? ಸೊ ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತಂದಿದ್ದು 1950ರಲ್ಲಿ ಅಲ್ವಾ? 1951 ಏಪ್ರಿಲ್ 1ರಿಂದ ಮೊದಲ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂದಿತ್ತು. ಫಸ್ಟ್ 5-year ಪ್ಲಾನ್, ಮೊದಲ ಪಂಚವಾರ್ಷಿಕ ಯೋಜನೆ 1951 ಏಪ್ರಿಲ್ 1ರಿಂದ ಜಾರಿಗೆ ತರಲಾಯಿತು ಅಲ್ವಾ? ಸೊ ಈ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶ ಏನು? ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು. ಮೊದಲ ಉದ್ದೇಶ ಏನು? ಉತ್ಪಾದನೆಯನ್ನ ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು. ಸೇವಾ ಕ್ಷೇತ್ರದಲ್ಲಾಗ್ಲಿ, ಕೈಗಾರಿಕೆ ಅಥವಾ ಕೃಷಿಯಲ್ಲಿ ಉತ್ಪಾದನೆಯನ್ನ ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು. ಎರಡನೆಯದಾಗಿ ಉದ್ಯೋಗಾವಕಾಶಗಳನ್ನ ಹೆಚ್ಚಿಸುವುದು. ಇದರಿಂದ ಆರ್ಥಿಕ ಪ್ರಗತಿ ಉಂಟಾಗತ್ತೆ ಅಲ್ವಾ? ಉದ್ಯೋಗಾವಕಾಶ ಹೆಚ್ಚಿಸಿದಾಗ ಜನರ ಆದಾಯ, ತಲಾ ಆದಾಯ ಮತ್ತು ರಾಷ್ಟ್ರೀಯ ಆದಾಯ ಎರಡು ಹೆಚ್ಚಿಗೆ ಆಗತ್ತೆ. ಸೊ ಇದರಿಂದ ಆರ್ಥಿಕ ಪ್ರಗತಿಯನ್ನ ಸಾಧಿಸುವುದು. ಓಕೆ. ಮೂರನೇ ಉದ್ದೇಶ ಆರ್ಥಿಕ ಅಸಮಾನತೆಯನ್ನ ಕಡಿಮೆ ಮಾಡುವುದು. ಗ್ರಾಮೀಣ ಮತ್ತು ನಗರ ಪ್ರದೇಶಗಳು ಅಥವಾ ಅಕ್ಷರಸ್ಥರು, ಅನಕ್ಷರಸ್ಥರು, ಬಡವ, ಬಲ್ಲಿದರು ಇವರೆಲ್ಲರಲ್ಲೂ ಸಮಾನವಾಗಿ ಸಂಪತ್ತನ್ನ, ಆದಾಯವನ್ನ ಹಂಚಿಕೆ ಮಾಡಿ ಆರ್ಥಿಕ ಅಸಮಾನತೆಯನ್ನ ಕಡಿಮೆ ಮಾಡುವುದು ಪಂಚವಾರ್ಷಿಕ ಯೋಜನೆಗಳ ಒಂದು ಉದ್ದೇಶ. ಅದೇ ರೀತಿ ಆರ್ಥಿಕವಾಗಿ ಸ್ಥಿರತೆಯನ್ನ ಕಾಯ್ದುಕೊಳ್ಳುವುದು. ಹೆಚ್ಚಿನ ಏರಿಳಿತಗಳಿಲ್ಲದಂತಹ ಆರ್ಥಿಕ ಪ್ರಗತಿಯನ್ನ ಸಾಧಿಸುವುದರ ಮೂಲಕ ಆರ್ಥಿಕ ಸ್ಥಿರತೆಯನ್ನ ಕಾಯ್ದುಕೊಳ್ಳುವುದು ಕೂಡ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳಲ್ಲಿ ಒಂದು. ಕೊನೆಯದಾಗಿ ಅರ್ಥವ್ಯವಸ್ಥೆಯನ್ನ ಆಧುನೀಕರಣಗೊಳಿಸುವುದು ಇತ್ಯಾದಿ. ಇನ್ನು ಅನೇಕ ಉದ್ದೇಶಗಳು ಇವೆ. ಅರ್ಥವ್ಯವಸ್ಥೆಯನ್ನ ಮಾಡರ್ನೈಸೇಷನ್, ಆಧುನೀಕರಣಗೊಳಿಸುವುದು, ಹೊಸ ತಂತ್ರಜ್ಞಾನಗಳನ್ನ ಉಪಯೋಗಿಸುವುದು, ಕೃಷಿಯಲ್ಲಾಗ್ಲಿ ಅಥವಾ ಯಾವುದೇ ಕೈಗಾರಿಕಾ ಕ್ಷೇತ್ರಗಳಲ್ಲಾಗ್ಲಿ, ಸೇವಾ ಕ್ಷೇತ್ರದಲ್ಲಾಗ್ಲಿ ಹೊಸ ತಂತ್ರಜ್ಞಾನಗಳನ್ನು ಉಪಯೋಗಿಸಿಕೊಳ್ಳುವುದರ ಮೂಲಕ ಅರ್ಥವ್ಯವಸ್ಥೆಯನ್ನ ಆಧುನೀಕರಣಗೊಳಿಸುವುದು ಕೂಡ ಪಂಚವಾರ್ಷಿಕ ಯೋಜನೆಗಳ ಒಂದು ಮುಖ್ಯ ಉದ್ದೇಶ. ಈ ರೀತಿಯಾಗಿ ಪಂಚವಾರ್ಷಿಕ ಯೋಜನೆಗಳು ಬಡತನವನ್ನ ಹೋಗಲಾಡಿಸಿ ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸಿ ಆರ್ಥಿಕ ಅಸಮಾನತೆಯನ್ನ ತೊಲಗಿಸುವತ್ತ ಹೆಜ್ಜೆಯನ್ನ ಇಟ್ಟಿವೆ. ಇವೇ ಏನು ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳು.